4 ತಿಂಗಳ ಮುಂಚೆ ನಿಮ್ಮ ಹತ್ರ ಕೇಳಿದೆ. ಆವಾಗ ಏನು ಹೇಳಿದ್ರು, ರೋಬೋಟಿಕ್ ಬರ್ತಾ ಇದೆ, ನೀವು ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. 2ನೇ ದಿವಸದಿಂದ ನನ್ನ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ಯಾರನ್ನು ನಾನು ಸಪೋರ್ಟ್ ತಗೋತಾ ಇಲ್ಲ. ಅದರಿಂದ ನನಗೆ ಒಳ್ಳೆ ಸಂತೋಷವಾಗಿತ್ತು. ನಿಮಗೆ ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಹೆಸರು ಮುರಳೀಧರನ್. ನಾವು ಕೊಯಮತ್ತೂರಿಂದ ಬಂದಿದ್ದೀವಿ. ನನಗೆ 16 ಸಾವಿರ ಆಕ್ಸಿಡೆಂಟ್ ಆಗಿರೋದು. ಅಲ್ಲೇ ಆಪ್ರೇಷನ್ ಮಾಡೋದು ಕರೆಕ್ಟಾಗಿ ನನಗೆ ಕೂರಿಸಿಲ್ಲ. ಮತ್ತು ನನಗೆ ನೋವು ಯಾವಾಗಲೂ ಇರುತ್ತೆ. ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ಸ್ಲೋಪಲ್ಲಿ ಇಳಿಯೋಕ್ಕಾಗಲ್ಲ, ಮತ್ತು ಬ್ಯಾಲೆನ್ಸ್ ಕೊಟ್ಟು ಏನು ವೆಯ್ಟ್ ಎತ್ತಂಗಿಲ್ಲ. ಆ ಥರ ಇತ್ತು. ನಮ್ಮ ಅಂಕಲ್ಗೆ 2-3 ವರ್ಷದಿಂದ ನೀವು ಆಪ್ರೇಷನ್ ಮಾಡಿದರೆ, ಅದರಿಂದ ನಮಗೆ ಒಂದು ನಂಬಿಕೆ ಬಂತು. ಅದರಿಂದ ಮಾಡಿಕೊಡೋಲ್ಲ ಅಂತ ನಿಮ್ಮ ಹತ್ರ ಆವಾಗಲೇ ಕೇಳಿದೆ. 4 ತಿಂಗಳ ಮುಂಚೆ ನಿಮ್ಮ ಹತ್ರ ಕೇಳಿದೆ. ಆವಾಗ ಏನು ಹೇಳಿದ್ರು, ರೋಬೋಟಿಕ್ ಬರ್ತಾ ಇದೆ, ನೀವು ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದರಿಂದ ನಾವು ಇವಾಗ ಒಂದು 16 ದಿವಸ ಆಯಿತು ಮಾಡಿದೆ. ಇವಾಗ ಚೆನ್ನಾಗಿದೆ. ಸ್ವಲ್ಪ ವೆಯ್ಟ್ ಎತ್ತೀನಿ. ಕಾಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಬರೀ ಮನೇಲೆ ಮಾಡ್ತಾ ಇದ್ರೆ ಹೊರಗಡೆನೂ ಹೋಗ್ತಾ ಇಲ್ಲ, ಹೊರಗಡೆ ಹೋಗ್ತೀನಿ. ಎಷ್ಟು ಹೋಗ್ತೀರಾ? ಒಂದು ಅರ್ಧ ಕಿಲೋಮೀಟರ್ ಹೋಗ್ತೀನಿ. ಅರ್ಧ ಕಿಲೋಮೀಟರ್ ಹೋಗೋದು, ಅರ್ಧ ಕಿಲೋಮೀಟರ್ ಬರೋ 1 ಕಿಲೋಮೀಟರ್ ವಾಕ್ ಮಾಡ್ತೀರಾ? ಮಾಡ್ತೀನಿ. 15 ಡೇಸ್ ಅಲ್ಲ 1 ಕಿಲೋಮೀಟರ್ ಮಾಡ್ತಾ ಇದ್ದೀನಿ. 15 ಡೇಸ್ 10 ಡೇಸಲ್ಲೇ ಮಾಡಿದೆ. 2ನೇ ದಿವಸದಿಂದ ನನ್ನ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ಯಾರನ್ನು ನಾನು ಸಪೋರ್ಟ್ ತಗೋತಾ ಇಲ್ಲ. ಅದರಿಂದ ನನಗೆ ಒಳ್ಳೆ ಸಂತೋಷವಾಗಿತ್ತು. ನಿಮಗೆ ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಹಾಸ್ಪಿಟಲಲ್ಲಿ ಎಲ್ಲ ಸ್ಟಾಫ್ಗಳು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ.